ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವರ ಪಾದಗಳಿಗೆ ವಂದಿಸ್ತಾ ಗ್ರಾಮ ದೇವರಾದಂಥ ಕುಂಟ್ಯಾನ ಶ್ರೀ ಸದಾಶಿವ ದೇವರನ್ನು ಪ್ರಾರ್ಥಿಸಿಕೊಂಡು ಈ ಭಾಗದಲ್ಲಿ ನೆಲೆ ನಿಂತಂಥ ಆ ದೆಯ್ಯಾರ ಆ ಶಕ್ತಿಯನ್ನು ಆರಾಧಿಸುವಂಥ, ಅದೇ ರೀತಿ ಪರಿವಾರ ದೈವಗಳಾದಂಥ ಎಲ್ಲ ರಕ್ತೇಶ್ವರಿ ಮತ್ತು ಸಂಬಂಧಪಟ್ಟಂಥ ಎಲ್ಲ ಪರಿವಾರ ಶಕ್ತಿಗಳನ್ನು ಈ ದಿವಸ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಈ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಈ ಭಾಗದ ತಾಯಂದಿರು, ಅದೇ ರೀತಿ ಎಲ್ಲ ಹಿಂದೂ ಬಾಂಧವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು, ಅದೇ ರೀತಿ ಹೊರಗಿನವರು ಕೂಡ ಧನದ ರೂಪದಲ್ಲಿ ನಮಗೆ ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟು ಇನ್ನಷ್ಟು ಇವತ್ತು ನಾವು ಈ ಒಂದು ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಈ ಭಾಗದ ಬಂಧುಗಳನ್ನು ಜೊತೆಗೂಡಿಸಿಕೊಂಡು ಮತ್ತು ಹೊರಗಿನವರು ಕೂಡ ಬಂದು ಈ ಒಂದು ದೇವರ ದರ್ಶನವನ್ನು ಪಡಿಬೇಕು ಅಂತ ಹೇಳುವಂಥ ವಿಶೇಷವಾಗಿ ಇಲ್ಲಿ ನಾಗಾರಾಧನೆ, ಅದೇ ರೀತಿ ದೆಯ್ಯಾರ ಅಂತ ಹೇಳುವಂಥ ಆ ಒಂದು ಶಕ್ತಿ ಮತ್ತು ಪರಿವಾರ ದೈವಗಳು ಕೋಟಿನ ಭಾಗದ ಮೇಲ್ಗಡೆ ಇರುವಂಥ ಈ ಶಕ್ತಿಗಳ ಎರಡು ಕಡೆಯ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಈ ಬ್ರಹ್ಮಕಲಶೋತ್ಸವದ ಈ ಅಧ್ಯಕ್ಷನಾಗಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಸಾರ್ವಜನಿಕ ಹಿಂದೂ ಬಂಧುಗಳಿಗೆ ಮತ್ತು ಜೀರ್ಣೋದ್ಧಾರದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎ.ವಿ. ನಾರಾಯಣರು ಮತ್ತು ನಮ್ಮ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸುದೇಶ್ ಪೂಂಜರು ಮತ್ತು ಬ್ರಹ್ಮಕಲಶೋತ್ಸವದ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಅವರೇ. ಈ ಭಾಗದಲ್ಲಿ ಕಳೆದ ಒಂದು ವಾರದಲ್ಲಿ ನಿರಂತರ ಬೆಳಗಿನ 4 ಗಂಟೆ ತನಕ ಈ ಸ್ವಯಂ ಸೇವಕರಾಗಿ ದುಡಿಯುವಂಥ ಹಿಂದೂ ಬಂಧುಗಳು, ತರುಣರು ಎಲ್ಲ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿ ಇವತ್ತು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತೇಳಿ. ಆದರೆ ಈ ಶಕ್ತಿ, ಆ ಶಕ್ತಿಯೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಎಲ್ಲರ ಮನಸ್ಸಿನಲ್ಲಿ ಕೂಡ ಒಂದೇ ಇರುವಂಥದ್ದು ಆ ದೆಯ್ಯರ ಮಾಡದ ಆ ಒಂದು ಶಕ್ತಿಯ ಆರಾಧನೆಯನ್ನು ಮಾಡುವಂಥ ಒಂದು ಆ ಅವಕಾಶ ನಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಜೈ ಹರಿ. ನಮಸ್ಕಾರ. ನಮ್ಮ ಪುತ್ತೂರು ತಾಲೂಕು ನಡಿಮಾರಿ ಕ್ಷೇತ್ರದ ಈ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಈ ಹೊರೆಕಾಣಿಕೆಯ ಸಮರ್ಪಣೆ ಪುತ್ತೂರು ಪಡೀಲಿನಿಂದ ಪ್ರಾರಂಭವಾದಂತಹ ಹೊರೆಕಾಣಿಕೆಯು ಬಣ್ಣೂರು ಕಟ್ಟೆಯ ಅಯೋಧ್ಯೆ ನಗರದಿಂದ ಪ್ರಾರಂಭವಾಗಿ ಅಲ್ಲಿಂದ ಶನೀಶ್ವರ ಕಟ್ಟೆಯ ಮುಖಾಂತರ ಕುಂಟ್ಯಾನ ಸದಾಶಿವ ದೇವಸ್ಥಾನದಿಂದ ಕಜೆಯ ಮುಖಾಂತರವಾಗಿ ಸೇಡೆಪ್ನ ಮುಖಾಂತರ ಬಂದು ಅಲ್ಲಿಂದ ನಮ್ಮ ಕೃಷ್ಣನಗರದಲ್ಲಿ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಗಣಹೋಮ ಮತ್ತು ಇತರ ಕಾರ್ಯಕ್ರಮಗಳು ನಡೆದು ಕಲಶಾಭಿಷೇಕ ನಡೆದು ತುಳಸಿ ಕಟ್ಟೆಯಲ್ಲಿ ತುಳಸಿ ದೇವಿಯನ್ನು ಪ್ರತಿಷ್ಠಾಪಿಸಿ ಈ ದೈವದ ಪ್ರತಿಷ್ಠಾಪನೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಆ ದೈವಗಳು ಅನ್ನಪಂಜುಲಿ ರಕ್ತೇಶ್ವರಿ ಮತ್ತು ಇಷ್ಟ ದೇವತೆಯ ಸಾನ್ನಿಧ್ಯದ ಒಂದು ಪ್ರತಿಷ್ಠೆಯನ್ನು ಕೂಡ ಇವತ್ತು ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಗಂಧ ಪ್ರಸಾದವನ್ನು ತೆಗೆದುಕೊಂಡು ನೀವೆಲ್ಲರೂ ಸಂತೋಷ ಪಡಬೇಕು, ಸಂಭ್ರಮದಿಂದ ಇದನ್ನು ಆಚರಿಸಬೇಕು. ಸಂಭ್ರಮದಿಂದ ಹಲವಾರು ವರ್ಷಗಳಿಂದ ಪಾಳು ಬಿದ್ದಂತಹ ಒಂದು ಕ್ಷೇತ್ರ ಬಹಳ ವಿಜೃಂಭಣೆಯಿಂದ ಇದೀಗ ನಡೆಯುತ್ತಿದೆ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಎ.ವಿ. ನಾರಾಯಣ ಅಂತ. ನಾನು ಇಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಸುಮಾರು 4 ವರ್ಷ 5 ವರ್ಷದಿಂದ ಇದರಲ್ಲಿ ನಾನು ತೊಡಗಿಸಿಕೊಂಡು ಇದರ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ.